ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅಧ್ಯಾಯ 2 ಸಂವಿಧಾನ ಸಭೆಯ ಕುರಿತಾಗಿ ಅದರ 2ನೇ ಭಾಗವನ್ನು ಇವಾಗ ಕಂಟಿನ್ಯೂ ಮಾಡೋಣ. ಸೊ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಆದಷ್ಟು ನನ್ನ ಕಡೆಯಿಂದ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಚೇಂಜಸ್ ಬೈ ದಿ ಇಂಡಿಪೆಂಡೆನ್ಸ್ ಆ್ಯಕ್ಟ್. ಸೊ ಸಂವಿಧಾನ ಸಭೆಗೆ ಸಂಬಂಧಪಟ್ಟಂತೆ ಸ್ವತಂತ್ರ ಕಾಯ್ದೆಯಿಂದ ಆದಂತಹ ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗೋಣ. The representative of the princely states who had stayed away from the Constituent Assembly gradually joined it. ಸೊ ಈಗ ನೋಡಿ, 93 ಸೀಟುಗಳನ್ನು ರಾಜ್ಯಗಳಿಗೆ ನೀಡಲಾಗಿತ್ತು. ಆದರೆ ಸಂವಿಧಾನ ಸಭೆಯ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಅವು ಚುನಾವಣೆಯಲ್ಲಿ ಭಾಗವಹಿಸಲಿಲ್ಲ. ಅವು ದೂರ ಉಳಿಲಿಕ್ಕೆ ಅವಕಾಶವನ್ನು ಪಡ್ಕೊಂಡಿತ್ತು. ಅಂದರೆ ನಾವು ಇದರಲ್ಲಿ ಸೇರಲ್ಲ, ನಾವು ಇದರಿಂದ ದೂರ ಉಳಿತೀವಿ ಅಂತ ಹೇಳಿತು. ಆದರೆ ಇವಾಗ ಈ ಒಂದು ಸ್ವತಂತ್ರ ಕಾಯ್ದೆಯ ನಂತರ ಆ ಒಂದು ಸಮಯದಲ್ಲಿ ಈ ದೂರ ಉಳಿದಂತಹ ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಇದೆಯಲ್ಲ, ನಿಧಾನಕ್ಕೆ ಇದರ ಒಂದು ನಮ್ಮ ಸಂವಿಧಾನ ಸಭೆಯ ಭಾಗ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆನ್ April 28, 1947, representative of the 6 states were part of the assembly. April 28, 1947 6 ರಾಜ್ಯಗಳು ಹೌಸ್ ಆಫ್ ರಿಪ್ರೆಸೆಂಟೇಟಿವ್ನ ಸದಸ್ಯರು ಆಗ್ತಾರೆ. ಓಕೆ, ಆಫ್ಟರ್ ದ ಎಕ್ಸೆಪ್ಟೆನ್ಸ್ ಆಫ್ ದಿ ಮೌಂಟ್ ಬ್ಯಾಟನ್ ಪ್ಲಾನ್ ಆಫ್ June 3, 1947 ಫಾರ್ ಅ ಪಾರ್ಟಿಷನ್ ಆಫ್ ದಿ ಕಂಟ್ರಿ, ದ ರಿಪ್ರೆಸೆಂಟೇಟಿವ್ ಆಫ್ ಮೋಸ್ಟ್ ಆಫ್ ದಿ ಅದರ್ ಪ್ರಿನ್ಸ್ಲಿ ಸ್ಟೇಟ್ಸ್ ಟುಕ್ ದೇರ್ ಸೀಟ್ಸ್ ಇನ್ ದಿ ಅಸೆಂಬ್ಲಿ. June 3, 1947 ಭಾರತದ ವಿಭಜನೆಗಾಗಿ ಮೌಂಟ್ ಬ್ಯಾಟನ್ ಯೋಜನೆಯನ್ನು ಪರಿಚಯಿಸಲಾಯಿತು. ಇದರ ಅಂಗೀಕಾರದ ನಂತರ ಇತರ ರಾಜಪ್ರಭುತ್ವದ ರಾಜ್ಯಗಳ ಹೆಚ್ಚಿನ ಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ತಮ್ಮ ಸ್ಥಾನಗಳನ್ನು ಪಡ್ಕೋತಾರೆ. ಸೊ ದ ಮೆಂಬರ್ಸ್ ಆಫ್ ದಿ ಮುಸ್ಲಿಂ ಲೀಗ್ ಫ್ರಮ್ ದ ಇಂಡಿಯನ್ ಡೊಮಿನಿಯನ್ ಆಲ್ಸೋ ಎಂಟರ್ಡ್ ದ ಅಸೆಂಬ್ಲಿ. ಭಾರತದ ಕಡೆಯಿಂದ ಮುಸ್ಲಿಂ ಲೀಗ್ ಸದಸ್ಯರು ಕೂಡ ಈ ಒಂದು ಸಭೆಯನ್ನು ಅಥವಾ ಕೂಟವನ್ನು ಸೇರಿಕೊಳ್ತಾರೆ. ಓಕೆ, ಇಷ್ಟನ್ನು ಇನ್ನೊಮ್ಮೆ ಹೇಳಿಬಿಡ್ತೀನಿ ಕ್ಲಿಯರ್ ಆಗಿ. ಓಕೆ, ದ ರಿಪ್ರೆಸೆಂಟೇಟಿವ್ ಆಫ್ ದಿ ಪ್ರಿನ್ಸ್ಲಿ ಸ್ಟೇಟ್ಸ್ ಹೂ ಹ್ಯಾಡ್ ಸ್ಟೇಡ್ ಅವೇ ಫ್ರಮ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಗ್ರ್ಯಾಜುವಲಿ ಜಾಯಿಂಡ್ ಇಟ್. ಆನ್ April 28, 1947, representative of the 6 states were part of the assembly. After the acceptance of the Mountbatten Plan of June 3, 1947 for a partition of the country, the representative of most of the other princely states took their seats in the assembly. The members of the Muslim League from the Indian Dominion also entered the assembly. ಇಲ್ಲಿ ಕ್ಲಿಯರ್ ಆಗಿ ನಾನು ಹೇಳಬೇಕಂದ್ರೆ, ಸಂವಿಧಾನಿಕ ಸಭೆಯಿಂದ ತಮ್ಮನ್ನು ಪ್ರತ್ಯೇಕವಾಗಿ ಇಟ್ಕೊಂಡಂತಹ ರಾಜಪ್ರಭುತ್ವದ ರಾಜ್ಯಗಳ ಪ್ರತಿನಿಧಿಗಳು ಕ್ರಮೇಣ ಈ ಒಂದು ಸಭೆಯನ್ನು ಸೇರಲಿಕ್ಕೆ ಪ್ರಾರಂಭ ಮಾಡುತ್ತೆ. April 28, 1947 6 ರಾಜ್ಯಗಳು ಹೌಸ್ ಆಫ್ ರಿಪ್ರೆಸೆಂಟೇಟಿವ್ನ ಸದಸ್ಯರು ಆಗ್ತಾರೆ. ಇದಾದ ನಂತರ June 3, 1947 ಭಾರತದ ವಿಭಜನೆಗಾಗಿ ಮೌಂಟ್ ಬ್ಯಾಟನ್ ಯೋಜನೆಯನ್ನು ಪರಿಚಯಿಸಲಾಗುತ್ತೆ ಮತ್ತು ಅಂಗೀಕಾರದ ನಂತರ ಇತರ ರಾಜಪ್ರಭುತ್ವದ ರಾಜ್ಯಗಳು ಹೆಚ್ಚಿನ ಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ತಮ್ಮ ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ. ಭಾರತದ ಕಡೆಯಿಂದ ಮುಸ್ಲಿಂ ಲೀಗ್ ಸದಸ್ಯರು ಕೂಡ ಈ ಒಂದು ಸಭೆಯಲ್ಲಿ ಸೇರ್ಕೊಳ್ತಾರೆ. ಇಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ನೋಡೋಣ. ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947 ಮೇಡ್ ದ ಫಾಲೋವಿಂಗ್ 3 ಚೇಂಜಸ್ ಇನ್ ದಿ ಪೊಸಿಷನ್ ಆಫ್ ದಿ ಅಸೆಂಬ್ಲಿ. ಸೊ ಈ ಒಂದು ಅಸೆಂಬ್ಲಿಯಲ್ಲಿ ಈ ಭಾರತೀಯ ಸ್ವತಂತ್ರ ಕಾಯ್ದೆ 3 ಪ್ರಮುಖವಾದಂತಹ ಬದಲಾವಣೆಗಳನ್ನು ಮಾಡುತ್ತೆ. ಆ ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದು, ದ ಅಸೆಂಬ್ಲಿ ವಾಸ್ ಮೇಡ್ ಅ ಫುಲ್ಲಿ ಸಾವರಿನ್ ಬಾಡಿ ವಿಚ್ ಕುಡ್ ಫ್ರೇಮ್ ಎನಿ ಕಾನ್ಸ್ಟಿಟ್ಯೂಷನ್ ಇಟ್ ಪ್ಲೀಸ್ಡ್. ದ ಆ್ಯಕ್ಟ್ ಎಂಪವರ್ಡ್ ದ ಅಸೆಂಬ್ಲಿ ಟು ಅಬ್ರೋಗೇಟ್ ಆರ್ ಅಲ್ಟರ್ ಎನಿ ಲಾ ಮೇಡ್ ಬೈ ದಿ ಬ್ರಿಟಿಷ್ ಪಾರ್ಲಿಮೆಂಟ್ ಇನ್ ರಿಲೇಷನ್ ಟು ಇಂಡಿಯಾ. ಇಲ್ಲಿ ಅಸೆಂಬ್ಲಿಯನ್ನು ಸಂಪೂರ್ಣ ಸಾರ್ವಭೌಮ ಸಂಸ್ಥೆಯಾಗಿ ಮಾಡಲಾಯಿತು. ಇದು ಯಾವುದೇ ಸಂವಿಧಾನವನ್ನು ಸ್ವಯಂ ಪ್ರೇರಣೆಯಿಂದ ಮಾಡಬಹುದು. ಈ ಕಾಯ್ದೆಯು ಬ್ರಿಟಿಷ್ ಸಂಸತ್ತು
ಈ ಕಾಯ್ದೆಯು ಬ್ರಿಟಿಷ್ ಸಂಸತ್ತು ಭಾರತಕ್ಕೆ ಸಂಬಂಧಿಸಿದಂತೆ ಮಾಡಿದ ಯಾವುದೇ ಕಾನೂನನ್ನು ರದ್ದುಗೊಳಿಸಲು ಅಥವಾ ಬದಲಿಸಲು ಅಸೆಂಬ್ಲಿಗೆ ಅಧಿಕಾರ ನೀಡಿತು. ಅಂದರೆ ಇಷ್ಟು ದಿನ ಬ್ರಿಟಿಷರು ಬೇರೆ ಬೇರೆ ಕಾನೂನುಗಳನ್ನು ಮಾಡ್ತಾ ಬಂದರು. ಈ ಕಾಯ್ದೆಯ ಮೂಲಕ ಈ ಸಂವಿಧಾನ ಸಭೆಗೆ ಒಂದು ಅಧಿಕಾರ ನೀಡಲಾಯಿತು. ಇದ್ದಂತಹ ಅವರು ಇಂಟ್ರೊಡ್ಯೂಸ್ ಮಾಡಿದಂತಹ ಕಾನೂನುಗಳನ್ನು ಬೇಕಾದರೆ ನಾವು ರದ್ದು ಮಾಡ್ಬೋದು ಅಥವಾ ಅದರಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಬೋದು ಅಂತ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ನೋಡೋಣ. ಓಕೆ, ಎರಡನೇ ಪಾಯಿಂಟ್ ಏನು ಹೇಳುತ್ತೆ, ದ ಅಸೆಂಬ್ಲಿ ಆಲ್ಸೋ ಬಿಕೇಮ್ ಅ ಲೆಜಿಸ್ಲೇಟಿವ್ ಬಾಡಿ. ಸಂವಿಧಾನ ಸಭೆಯು ಶಾಸಕಾಂಗವೂ ಕೂಡ ಆಯಿತು. ಇನ್ ಅದರ್ ವರ್ಡ್ಸ್, ಟೂ ಸೆಪರೇಟ್ ಫಂಕ್ಷನ್ಸ್ ವೇರ್ ಅಸೈನ್ಡ್ ಟು ದಿ ಅಸೆಂಬ್ಲಿ, that is making of a constitution for free India and enacting of ordinary laws for a country. ಸೊ ಇಲ್ಲಿ ಪ್ರಮುಖವಾಗಿ ಸಂವಿಧಾನ ಸಭೆಗೆ ಎರಡು ವಿಭಿನ್ನ ಕಾರ್ಯಗಳನ್ನು ನಿಯೋಜಿಸಲಾಯಿತು. ಒಂದು, ಸ್ವತಂತ್ರ ಭಾರತಕ್ಕೆ ಸಂವಿಧಾನವನ್ನು ರಚನೆ ಮಾಡೋದು. ಇನ್ನೊಂದು, ದೇಶಕ್ಕೆ ಸಾಮಾನ್ಯ ಕಾನೂನನ್ನು ಜಾರಿಗೆ ತರುವುದು. ಸೊ ಎರಡು ಪ್ರಮುಖವಾದ ಕೆಲಸವನ್ನು ಸಂವಿಧಾನ ಸಭೆಗೆ ನೀಡಲಾಯಿತು. These two tasks were to be performed on separate days. ಈ ಎರಡೂ ಕಾರ್ಯಗಳನ್ನು ಬೇರೆ ಬೇರೆ ದಿನಗಳಲ್ಲಿ ಮಾಡಬೇಕಾಗಿತ್ತು. Thus, the assembly became the first parliament of free India. ಸೊ ಆ ಒಂದು ಕಾರಣಕ್ಕೋಸ್ಕರ ಸಂವಿಧಾನ ಸಭೆ ಸ್ವತಂತ್ರ ಭಾರತದ ಮೊದಲ ಸಂಸತ್ತು ಆಯಿತು. Whenever the assembly met as constituent body, it was chaired by Dr. Rajendra Prasad, and when it met as the legislative body, it was chaired by G.V. Mavalankar. ಸೊ ಇಲ್ಲಿ ಯಾವಾಗ ಸಂವಿಧಾನ ರಚನಾ ಸಭೆಯ ರೂಪದಲ್ಲಿ ಸಭೆ ನಡೆಯುತ್ತಲ್ಲ, ಆವಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ರು. ಯಾವಾಗ ಅದು ಶಾಸಕಾಂಗದ ಒಂದು ಸಭೆಯಾಗಿ ನಡೀತಿರುವಾಗ ಶಾಸಕರಾಗಿ ಸಭೆ ನಡೆದಾಗ G.V. ಮಾಲವಂಕರ್ ಅದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ರು. These two functions continued till November 26, 1949, when the task of making the constitution was over. ಇದು ಎಲ್ಲಿಯವರೆಗೆ ನಡೆಯಿತು ಅಂದರೆ ಸಂವಿಧಾನ ಸಭೆಯು ನವೆಂಬರ್ 26, 1949 ಈ ಎರಡೂ ಕಾರ್ಯಗಳನ್ನು ನಿರ್ವಹಿಸೋದು ಮುಂದುವರಿಯಿತು. ಸೊ ಯಾವಾಗ ಕಂಪ್ಲೀಟ್ ಆಯಿತು ಈ ಕಾರ್ಯ ಅಂತ ಹೇಳಬೇಕಂದ್ರೆ ಸಂವಿಧಾನ ರಚನೆಯ ಕೆಲಸ ಮುಗಿದಾಗ ಅಲ್ಲಿವರೆಗೆ ಕಂಟಿನ್ಯೂ ಆಯಿತು. ಇವಾಗ ಕ್ಲಿಯರ್ ಆಗಿ ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ ನೋಡಿ ಏನೇನಾಯಿತು ಅಂತ. ಓಕೆ, ಸೊ ಈ ಒಂದು ಸಂವಿಧಾನ ಸಭೆ ಈ ಒಂದು ಟೈಮ್ನಲ್ಲಿ ಶಾಸಕಾಂಗ ಸಭೆ ಆಗಿ ಕೂಡ ಅದು ಏನಾಗತ್ತೆ, ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಇಷ್ಟು ದಿನ ಸಂವಿಧಾನ ಸಭೆ ಆಗಿತ್ತು. ಸಂವಿಧಾನ ಸಭೆಗೆ ಇವಾಗ ಶಾಸನ ಸಭೆಯ ಅಧಿಕಾರವನ್ನು ಕೂಡ ನೀಡಲಾಯಿತು. ಅಂದರೆ ಇವಾಗ ಇದಕ್ಕೆ ಎರಡು ಜವಾಬ್ದಾರಿಗಳನ್ನು ಎರಡು ವಿಭಿನ್ನ ಕಾರ್ಯಗಳನ್ನು ನಿಯೋಜಿಸಲಾಗಿತ್ತು. ಮೊದಲನೇ ಕಾರ್ಯ ಏನಂದರೆ ನಮ್ಮ ಈ ಒಂದು ಸ್ವತಂತ್ರ ಭಾರತಕ್ಕೆ ಸಂವಿಧಾನವನ್ನು ರಚನೆ ಮಾಡೋದು. ಎರಡನೇ ಪ್ರಮುಖ ಕಾರ್ಯ ಏನಂದರೆ ನಮ್ಮ ಈ ಒಂದು ದೇಶಕ್ಕೆ ಸಾಮಾನ್ಯ ಕಾನೂನನ್ನು ಜಾರಿಗೆ ಮಾಡೋದು. ಸೊ ಎರಡು ಕಾರ್ಯಗಳನ್ನು ಇದಕ್ಕೆ ನಿರ್ವಹಿಸಲಾಯಿತು. ಆದರೆ ಇಲ್ಲಿ ಒಂದು ಷರತ್ತು ಏನಂದರೆ ಎರಡೂ ಕಾರ್ಯಗಳನ್ನು ಬೇರೆ ಬೇರೆ ದಿನಗಳಲ್ಲಿ ಮಾಡಬೇಕಾಗಿತ್ತು. ಒಂದೇ ದಿನಗಳಲ್ಲಿ ಅಲ್ಲ, ಬೇರೆ ಬೇರೆ ದಿನಗಳಲ್ಲಿ ಮಾಡಬೇಕಾಗಿತ್ತು. ಸೊ ಈ ಒಂದು ಕಾರಣದಿಂದಾಗಿ ನಮ್ಮ ಸ್ವತಂತ್ರ ಭಾರತದ ಮೊದಲ ಸಂಸತ್ತು ರೆಡಿ ಆಯಿತು. ಓಕೆ, ಎರಡು ಕಾರ್ಯಗಳ ಒಂದು ಅಂಗೀಕಾರದಿಂದಾಗಿ ನಮ್ಮ ಸ್ವತಂತ್ರ ಭಾರತದ ಮೊದಲು ಸಂಸತ್ತು ಕೂಡ ಆಯಿತು. ಸೊ ಒಂದು ವೇಳೆ ನಮ್ಮ ಸ್ವತಂತ್ರ ಭಾರತಕ್ಕೆ ಸಂವಿಧಾನ ರಚನೆಯ ಸಭೆ ನಡೀತಾ ಇದ್ದರೆ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾ ಇದ್ರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಒಂದು ವೇಳೆ ದೇಶಕ್ಕೆ ಸಾಮಾನ್ಯ ಕಾನೂನನ್ನು ತರಲಿಕ್ಕೋಸ್ಕರ ಶಾಸನ ಸಭೆ ನಡೆದ್ರೆ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾ ಇದ್ರು? G.V. ಮಾಲವಂಕರ್ ಅವರು ವಹಿಸ್ತಾ ಇದ್ರು. ಈ ಎರಡೂ ಕಾರ್ಯ ಇದೆಯಲ್ಲ ಎಲ್ಲಿವರೆಗೆ ನಡೆದುಕೊಂಡು ಹೋಯಿತು ಅಂದರೆ ನವೆಂಬರ್ 26, 1946 ಈ ಒಂದು ಕಾರ್ಯ ಮುಂದುವರಿಸ್ಕೊಂಡು ಹೋಗ್ತಾರೆ. ಅಂದರೆ ನಮ್ಮ ಒಂದು ಸಂವಿಧಾನ ರಚನೆ ಕಾರ್ಯ ಮುಗಿಯೋವರೆಗೆ ಈ ಎರಡೂ ಕಾರ್ಯಗಳು ನಡೀತಾ ಹೋಗುತ್ತೆ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಮೂರನೇ ಪಾಯಿಂಟನ್ನು ನೋಡೋಣ. ಸೊ ಮೂರನೇ ಪಾಯಿಂಟ್ ಇದೆಯಲ್ಲ, ದ ಮುಸ್ಲಿಂ ಲೀಗ್ ಮೆಂಬರ್ಸ್ withdrew
ಫ್ರಾಮ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ ಇಂಡಿಯಾ. ಓಕೆ, ಸಾರಿ, ಇಲ್ಲಿ ಇದು ಬಂತಲ್ಲ, ಅದಕ್ಕೆ ಸ್ವಲ್ಪ ಸ್ಟಾಪ್ ಆಗಿಬಿಟ್ಟೆ. ಅದೇನು ಅಂತ ಓದಲಿಕ್ಕೋಸ್ಕರ. ದ ಮುಸ್ಲಿಂ ಲೀಗ್ ಮೆಂಬರ್ಸ್ ವಿಡ್ರಿವ್ ಫ್ರಾಮ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ ಇಂಡಿಯಾ. Consequently, the total strength of the assembly came down to 299 as against 389 originally fixed in 1946 under the cabinet mission plan. ಸೊ ಇಲ್ಲಿವರೆಗೆ ಹೇಳ್ತೀನಿ ನೋಡಿ. ಮುಸ್ಲಿಂ ಲೀಗ್ನ ಸದಸ್ಯರು ಅಂದರೆ ಪಾಕಿಸ್ತಾನಕ್ಕೆ ಸೇರಿದ ಪ್ರದೇಶಗಳಿಗೆ ಸಂಬಂಧಪಟ್ಟವರು. ಸೊ ಭಾರತದ ಸಂವಿಧಾನ ಸಭೆಯಿಂದ ಹಿಂದೆ ಸರಿತಾರೆ. ಯಾವಾಗ ಈ ಎರಡು ಪಾಕಿಸ್ತಾನದ ಬೇಡಿಕೆ ಬಂತಲ್ಲ, ಅಂದರೆ ಭಾರತ ಮತ್ತು ಪಾಕಿಸ್ತಾನ ಸಪ್ರೇಟ್ ಆಗಬೇಕು ಅಂತ ಬೇಡಿಕೆ ಬಂತಲ್ಲ, ಅವಾಗೇನಾಗುತ್ತೆ, ಮುಸ್ಲಿಂ ಲೀಗ್ನ ಸದಸ್ಯರು ಅಂದರೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಸದಸ್ಯರು, ಅಂದರೆ ಆ ಪ್ರಾಂತ್ಯಕ್ಕೆ ಹೋಗಬೇಕು ಅಂತ ಬಯಸಿದಂತಹ ಸದಸ್ಯರು ಸಂವಿಧಾನ ಸಭೆಯಿಂದ ಸಪ್ರೇಟ್ ಆಗ್ತಾರೆ. ಸೊ ಈ ಕಾರಣದಿಂದಾಗಿ 1946ರಲ್ಲಿ ಮೌಂಟ್ ಬ್ಯಾಟನ್ ಯೋಜನೆಯಡಿಯಲ್ಲಿ ನಿರ್ಧರಿಸಲಾದಂತಹ ಇಲ್ಲಿ ಒಂದು ನಿಮಿಷ, ಮೌಂಟ್ ಬ್ಯಾಟನ್ ಅಲ್ಲ, ಕ್ಯಾಬಿನೆಟ್ ಮಿಷನ್ ಯೋಜನೆಯ ಅಡಿಯಲ್ಲಿ ನಿರ್ಧರಿಸಲಾದಂತಹ 389 ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ನ ಅಡಿಯಲ್ಲಿ ನಿರ್ಧರಿಸಲಾದ 389 ಸ್ಥಾನಗಳ ಬದಲಿಗೆ 299 ಸ್ಥಾನಗಳು ಮಾತ್ರ ಉಳಿತು. ಯಾಕಂದರೆ ಇಷ್ಟು ದಿನ ಮುಸ್ಲಿಂ ಲೀಗ್ನ ಸದಸ್ಯರು ಅವರು ಕೂಡ ಸಂವಿಧಾನ ಸಭೆಯ ಭಾಗವಾಗಿದ್ದರು. ಆದರೆ ಪಾಕಿಸ್ತಾನದ ಸಪ್ರೇಟ್ ಬೇಡಿಕೆಯಿಂದಾಗಿ ಈ ಮುಸ್ಲಿಂ ಲೀಗ್ನ ಸದಸ್ಯರು ಏನಾಗ್ತಾರೆ, ಸಂವಿಧಾನ ಸಭೆಯಿಂದ ಹೊರಗೆ ಬರ್ತಾರೆ. ಸೊ ನಾವು ಈ ಸಂಖ್ಯೆಯನ್ನು ಯಾವಾಗ ನಿರ್ಧಾರ ಮಾಡಿದ್ವಿ, ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ನ ಮೂಲಕ ಎಷ್ಟು ಸೀಟ್ಗಳನ್ನು ಆಯ್ಕೆ ಮಾಡಿದ್ವಿ, 389. ಈ ಮುಸ್ಲಿಂ ಸದಸ್ಯರು ಇವಾಗ ಸಪ್ರೇಟ್ ಆದ ನಂತರ ಉಳಿದುಕೊಂಡಂತಹ ಸದಸ್ಯರು ಎಷ್ಟು ಅಂದರೆ 299. ಓಕೆ, ನೆಕ್ಸ್ಟ್. ದ ಸ್ಟ್ರೆಂತ್ ಆಫ್ ದಿ ಇಂಡಿಯನ್ ಪ್ರಾವಿನ್ಸಸ್ ವಾಸ್ ರೆಡ್ಯೂಸ್ಡ್ from 296 to 229 and those of the princely states from 93 to 70. The state-wise membership of the assembly as on December 31, 1947 is shown in ಅಂದರೆ ಒಂದು ಟೇಬಲಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಟೇಬಲ್ 2.4 ಇದೆ. ಸೊ ಯಾವ ರೀತಿಯಾಗಿ ಡಿಸೆಂಬರ್ 31, 1947 ಹೊತ್ತಿಗೆ ಯಾರು ಎಷ್ಟು ಸಂಖ್ಯೆಯಲ್ಲಿ ಇದ್ದರು ಅಂತ ಈ ಒಂದು ಪಾಠದ ಕೊನೆಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾನು ಅವಾಗ ಹೇಳ್ತೀನಂತೆ. ಸೊ ಇದನ್ನು ನಾನು ಇವಾಗ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೋಡಿ. ದ ಮುಸ್ಲಿಂ ಲೀಗ್ ಮೆಂಬರ್ಸ್ ವಿಡ್ರಿವ್ ಫ್ರಮ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ ಇಂಡಿಯಾ. Consequently, the total strength of the assembly came down to 299 as against 389 originally fixed in 1946 under the cabinet mission plan. The strength of the Indian province was reduced from 296 to 229 and those of the princely states from 93 to 70. The state-wise membership of the assembly as on December 31, 1947 shown in the table 2.4 at the end of this chapter. ಇಷ್ಟು ಕ್ಲಿಯರ್ ಆಗಿ ಹೇಳಬೇಕು ಅಂದರೆ, ಯಾವಾಗ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ಮುಸ್ಲಿಂ ಲೀಗ್ನ ಸದಸ್ಯರು ಸಂವಿಧಾನ ಸಭೆಯಿಂದ ಹೊರಗೆ ಬರ್ತಾರಲ್ಲ, ಸೊ ನಾವು ಕ್ಯಾಬಿನೆಟ್ ಮಿಷನ್ ಯೋಜನೆಯ ಮೂಲಕ ನಿರ್ಧಾರ ಮಾಡಿದಂತಹ 389 ಸೀಟ್ಗಳ ಬದಲಿಗೆ ಕೇವಲ 299 ಸದಸ್ಯರು ಉಳ್ಕೋತಾರೆ. ಸೊ ಭಾರತೀಯ ಪ್ರಾಂತ್ಯಗಳ ಸಂಖ್ಯೆಯನ್ನು 296ರಿಂದ 229 ಆಗುತ್ತೆ. ಮತ್ತು ರಾಜಪ್ರಭುತ್ವಕ್ಕೆ ನೀಡಿದಂಥ ಸೀಟ್ಗಳು 93 ಇದ್ದದ್ದು ಎಷ್ಟಾಗತ್ತೆ, 70ಕ್ಕೆ ಇಳಿಯುತ್ತೆ. ಸೊ ಇದಿಷ್ಟು ಏನಾಗುತ್ತೆ, ಸಪ್ರೇಟ್ ಆದ ನಂತರ ಇದ್ದಂತಹ ಅಂಕಿ ಅಂಶಗಳು. ಓಕೆ, ಆ ಟೇಬಲ್ ಇದೆಲ್ಲ ಲಾಸ್ಟಿಗೆ ನಿಮಗೆ ತೋರಿಸ್ತೀನಂತೆ ಈ ಪಾಠದ ಲಾಸ್ಟ್ನಲ್ಲಿ ಎಷ್ಟೆಷ್ಟು ಸಂಖ್ಯೆಯ ಸದಸ್ಯರು ಉಳ್ಕೋತಾರೆ ಅಂತ. ಅದರ್ ಫಂಕ್ಷನ್ಸ್ ಪರ್ಫಾರ್ಮ್ಡ್. ಸೊ ಸಂವಿಧಾನ ಸಭೆ ಮಾಡಿದಂತಹ ಉಳಿದ ಪ್ರಮುಖವಾದಂತಹ ಕಾರ್ಯಗಳನ್ನು ನೋಡೋಣ. In addition to the making of the constitution and enacting of ordinary laws, the Constituent Assembly also performed the following functions. ಸಂವಿಧಾನ ರಚನೆ ಮತ್ತು ಸಾಮಾನ್ಯ ಕಾನೂನುಗಳನ್ನು ಜಾರಿಗೊಳಿಸುವುದರ ಹೊರತಾಗಿ ಸಂವಿಧಾನ ಸಭೆಯು ಈ ಕೆಳಗಿನ ಕಾರ್ಯಗಳನ್ನು ಮಾಡುತ್ತೆ. ಆ ಕಾರ್ಯಗಳನ್ನು ನೋಡೋಣ. It ratified the India's membership of the Commonwealth in May 1949. Very important point.
ಇದು ಮೇ 1949ರಲ್ಲಿ ಕಾಮನ್ವೆಲ್ತ್ನ ಭಾರತದ ಸದಸ್ಯತ್ವವನ್ನು ಪರಿಶೀಲನೆ ಮಾಡುತ್ತೆ. ಇಟ್ ಅಡಾಪ್ಟೆಡ್ ದ ನ್ಯಾಷನಲ್ ಫ್ಲಾಗ್ ಆನ್ ಜುಲೈ 22, 1947. ಇದು ಬಹಳ ಸಲ ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು. ಜುಲೈ 22, 1947ರಂದು ರಾಷ್ಟ್ರಧ್ವಜವನ್ನು ಇದು ಅಳವಡಿಸಿಕೊಳ್ಳುತ್ತೆ. ಇಟ್ ಅಡಾಪ್ಟೆಡ್ ದ ನ್ಯಾಷನಲ್ ಆ್ಯಂಥೆಮ್ ಆನ್ ಜನವರಿ 24, 1950. ಸೊ ಇದು ನಮ್ಮ ಭಾರತದ ಸಂವಿಧಾನದಲ್ಲಿ ರಾಷ್ಟ್ರಗೀತೆಯನ್ನು ಜನವರಿ 24, 1950ರಲ್ಲಿ ಅಳವಡಿಸಿಕೊಳ್ಳುತ್ತೆ. ಇಟ್ ಅಡಾಪ್ಟೆಡ್ ದಿ ನ್ಯಾಷನಲ್ ಸಾಂಗ್ ಆನ್ ಜನವರಿ 24, 1950. ಸೊ ಇದು ನಮ್ಮ ರಾಷ್ಟ್ರಗೀತೆಯನ್ನು ಜನವರಿ 24, 1950ರಂದು ಅಳವಡಿಸಿಕೊಳ್ಳುತ್ತೆ. ಸೊ ನ್ಯಾಷನಲ್ ಸಾಂಗ್ ಬೇರೆ, ನ್ಯಾಷನಲ್ ಆ್ಯಂಥೆಮ್ ಬೇರೆ. ವಂದೇ ಮಾತರಂ ನ್ಯಾಷನಲ್ ಸಾಂಗ್, ನ್ಯಾಷನಲ್ ಆ್ಯಂಥೆಮ್ ಅದು ಕೂಡ ಸಪ್ರೇಟ್ ಆಗಿದೆ. ಎರಡನ್ನು ಕೂಡ ಯಾವಾಗ ಅಂಗೀಕಾರ ಮಾಡಲಾಯಿತು ಅಥವಾ ಅಳವಡಿಸಿಕೊಳ್ಳಲಾಯಿತು? ಜನವರಿ 24, 1950. ವೆರಿ ಇಂಪಾರ್ಟೆಂಟ್. ಸೊ ಎರಡು ಕೂಡ ಸಪ್ರೇಟ್, ಮಿಕ್ಸ್ ಮಾಡ್ಕೋಬೇಡಿ. It elected Dr. Rajendra Prasad as the first president of India on January 24, 1950. ಸೊ ಇದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಜನವರಿ 24, 1950ರಂದು ಆಯ್ಕೆ ಮಾಡಲಾಗುತ್ತೆ. ಸೊ ಮೂರು ವೆರಿ ವೆರಿ ಇಂಪಾರ್ಟೆಂಟ್. ಜನವರಿ 24, 1950ರಲ್ಲಿ ನಡೆದದ್ದು, ನ್ಯಾಷನಲ್ ಸಾಂಗನ್ನು ಅಡಾಪ್ಟ್ ಮಾಡ್ಕೊಂಡಿರೋದು, ನ್ಯಾಷನಲ್ ಆ್ಯಂಥಮನ್ನು ಅಡಾಪ್ಟ್ ಮಾಡ್ಕೊಂಡಿರೋದು, ರಾಜೇಂದ್ರ ಪ್ರಸಾದ್ ಅವರನ್ನು ಪ್ರೆಸಿಡೆಂಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಮತ್ತು ರಾಷ್ಟ್ರ ಧ್ವಜವನ್ನು ಅಳವಡಿಸಿಕೊಂಡಿದ್ದು ಜುಲೈ 22, 1947. ಇದನ್ನು ನೆನಪಿಟ್ಕೊಂಡ್ರೆ ವೆರಿ ಇಂಪಾರ್ಟೆಂಟ್. ಓಕೆ. ಇನ್ ಆಲ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹ್ಯಾಡ್ 11 ಸೆಷನ್ಸ್ ಓವರ್ 2 years, 11 months ಆ್ಯಂಡ್ 18 days. ಇದನ್ನು ಭಾಳ ಸಲ ಕೇಳಿದ್ದಾರೆ. ಸೊ ಇಲ್ಲಿ ಸಂವಿಧಾನದ ರಚನಾ ಸಭೆಯು ಒಟ್ಟು ಎಷ್ಟು ಸಭೆಗಳನ್ನು? 11 ಸಭೆಗಳನ್ನು ಎಷ್ಟು ಅವಧಿಯಲ್ಲಿ? 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ನಡೆಸುತ್ತೆ. ದ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಹ್ಯಾಡ್ ಗಾನ್ ಥ್ರೂ ದ ಕಾನ್ಸ್ಟಿಟ್ಯೂಷನ್ ಆಫ್ ಅಬೌಟ್ 60 countries ಆ್ಯಂಡ್ ದ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ವಾಸ್ ಕನ್ಸಿಡರ್ಡ್ ಫಾರ್ 114 days. ಸೊ ನಮ್ಮ ಒಂದು ಸಂವಿಧಾನದ ತಯಾರಕರು ಸುಮಾರು 60 ದೇಶಗಳ ಸಂವಿಧಾನಗಳನ್ನು ಪರಿಶೀಲನೆ ಮಾಡ್ತಾರೆ ಮತ್ತು ಅದರ ಕರಡನ್ನು 114 ದಿನಗಳವರೆಗೆ ಪರಿಗಣನೆಗೆ ತೆಗೆದುಕೊಳ್ತಾರೆ. ದ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಮೇಕಿಂಗ್ ದ ಕಾನ್ಸ್ಟಿಟ್ಯೂಷನ್ ಅಮೌಂಟೆಡ್ ಟು 64 lakh. ಸಂವಿಧಾನ ರಚನೆಗೆ ಟೋಟಲ್ ಎಷ್ಟು ಮೊತ್ತವನ್ನು ನೀಡಲಾಯಿತು? 64 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಲಾಯಿತು. ಸೊ ಇಷ್ಟು ಪಾಯಿಂಟ್ ಇದೆಲ್ಲ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇಲ್ಲಿಂದ ಇಲ್ಲಿವರೆಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಎಷ್ಟು ಸಭೆಗಳನ್ನು ನಡೆಸಲಾಯಿತು? 11 ಸಭೆಗಳನ್ನು. ತೆಗೆದುಕೊಂಡಂತಹ ಅವಧಿ 2 ವರ್ಷ 11 ತಿಂಗಳು 18 ದಿನ. ಎಷ್ಟು ದೇಶದ ಸಂವಿಧಾನಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಯಿತು? 60 ದೇಶಗಳ. ಎಷ್ಟು ದಿನಗಳವರೆಗೆ ಕರಡನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿತ್ತು? 114 ದಿನ. ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು? 64 ಲಕ್ಷ. On January 24, 1950, the Constituent Assembly held its final session. It, however, did not end and continued as the Provincial Parliament of India. ಸೊ ನೋಡಿ, ಫೈನಲ್ ಆಗಿ ಜನವರಿ 24, 1950ರಂದು ಸಂವಿಧಾನ ಸಭೆಯು ತಮ್ಮ ಕೊನೆಯ ಸೆಷನನ್ನು ಅಥವಾ ಸಭೆಯನ್ನು ನಡೆಸುತ್ತೆ. ಇದು ಕೂಡ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. 24ನೇ ತಾರೀಕು ಕಂಪ್ಲೀಟ್ ಮಾಡುತ್ತೆ 11ನೇ ಸೆಷನನ್ನು, ಅಂದರೆ ತನ್ನ ಕೊನೆಯ ಸೆಷನನ್ನು. ಇಟ್ ಹವೆವರ್ ಡಿಡ್ ನಾಟ್ ಎಂಡ್ ಆ್ಯಂಡ್ ಕಂಟಿನ್ಯೂಡ್ ಆ್ಯಸ್ ದ ಪ್ರೊವಿನ್ಷಿಯಲ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಸೊ ಇಲ್ಲಿ ಕೊನೆಯ ಸಭೆಯನ್ನು ನಡೆಸಲಾಗುತ್ತೆ. ಇದಷ್ಟೇ ಅಲ್ಲ, ಅದರ ನಂತರ ಅಸೆಂಬ್ಲಿಯು ಏನು ಮಾಡುತ್ತೆ? ಸೊ ಫಸ್ಟಿಗೆ ಪೂರ್ತಿ ಓದ್ಬಿಡ್ತೀನಿ, ಯಾಕಂದರೆ ಆ ಕಡೆ ಅರ್ಧ ಸೆಂಟೆನ್ಸ್ ಇದೆ, ಅದು ಓದಿದ್ದಾಗಲೇ ಕಂಪ್ಲೀಟ್ ಆಗುತ್ತೆ. ಆನ್ ಜನವರಿ 24, 1950, ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹೆಲ್ಡ್ ಇಟ್ಸ್ ಫೈನಲ್ ಸೆಷನ್. ಇಟ್ ಹವೆವರ್ ಡಿಡ್ ನಾಟ್ ಎಂಡ್ ಆ್ಯಂಡ್ ಕಂಟಿನ್ಯೂಡ್ ಆಸ್ ದ ಪ್ರೊವಿನ್ಷಿಯಲ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಫ್ರಾಮ್ January 26, 1950 till the formation of new parliament after the first general election in 1951-52. ಸೊ ಕೊನೆಯ ಸಭೆಯನ್ನು ಜನವರಿ 24, 1950ರಲ್ಲಿ ನಡೆಸುತ್ತೆ. ಅದಾದ ನಂತರ
ಅಸೆಂಬ್ಲಿಯು 26 ಜನವರಿ 1950ರಿಂದ ಈ ಒಂದು ಮೊದಲ 1951-52ರ ಮೊದಲ ಸಾರ್ವತ್ರಿಕ ಚುನಾವಣೆಗಳ ರಚನೆಯಾಗುವವರೆಗೆ ಅಥವಾ ಹೊಸ ಸಂಸತ್ತು ಆಗುವವರೆಗೆ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಓಕೆ, ಸೊ ಇದಾದ ನಂತರ ನಮ್ಮ ಒಂದು ಹೊಸ ಸಂಸತ್ತು ರಚನೆ ಆಗೋವರೆಗೆ ಇದು ತನ್ನ ಕಾರ್ಯವನ್ನು ಅಸೆಂಬ್ಲಿ ಕಾರ್ಯವನ್ನು ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಇನ್ನೊಮ್ಮೆ ಹೇಳಿಬಿಡ್ತೀನಿ, ಯಾಕಂದರೆ ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ಇಲ್ಲಿ ಸಂವಿಧಾನ ಸಭೆಯ ಕೊನೆಯ ಸಭೆ ಯಾವಾಗ 24 ಜನವರಿ 1950ರಲ್ಲಿ ನಡೆಯುತ್ತೆ. ಅದಾದ ನಂತರ ಅಸೆಂಬ್ಲಿ ಇದೆಯಲ್ಲ 26 ಜನವರಿ 1950ರವರೆಗೆ ಅದು ಎಲ್ಲ ರೀತಿಯಾದಂತಹ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗುತ್ತೆ. ಎಲ್ಲಿಯವರೆಗೆ ಅಂದರೆ ಈ ಒಂದು ನಮ್ಮ ಮೊದಲ ಜನರಲ್ ಇಲೆಕ್ಷನ್ 1951-52ರವರೆಗೆ ಅಸೆಂಬ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ಕೊಂಡು ಹೋಗ್ತಿರತ್ತೆ. ಓಕೆ, ಈಗ ಮುಂದಿನ ಪಾಯಿಂಟನ್ನು ನೋಡ್ತಾ ಹೋಗೋಣ. ಕಮಿಟೀಸ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಇವಾಗ ಮುಂದಿನ ಒಂದು ಪ್ರಮುಖ ಅಂಶ ಸಂವಿಧಾನ ಸಭೆಯ ಸಮಿತಿಗಳು. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. The Constituent Assembly appointed a number of committees to deal with different tasks of constitution making. Out of these, 8 were major committees and the other were minor committees. The names of these committees and their chairmen are given below. ಸಂವಿಧಾನ ರಚನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕಾರ್ಯಗಳನ್ನು ನಿರ್ವಹಿಸಲಿಕ್ಕೋಸ್ಕರ ಸಂವಿಧಾನ ಸಭೆ ಬೇರೆ ಬೇರೆ ರೀತಿಯಾದಂತಹ ಹಲವಾರು ಸಮಿತಿಗಳನ್ನು ರಚನೆ ಮಾಡುತ್ತೆ. ಈ ಸಮಿತಿಗಳಲ್ಲಿ 8 ಅತಿ ಪ್ರಮುಖವಾದಂಥ ಸಮಿತಿಗಳು ಇತ್ತು ಮತ್ತು ಉಳಿದವು ಸಣ್ಣ ಮೈನರ್ ಕಮಿಟಿಗಳು ಇತ್ತು. ಹಾಗಾದರೆ ಈ 8 ಪ್ರಮುಖ ಸಮಿತಿಗಳು ಮತ್ತು ಅವರ ಅಧ್ಯಕ್ಷತೆಯನ್ನು ವಹಿಸಿದಂತಹ ವ್ಯಕ್ತಿಗಳನ್ನು ನೋಡೋಣ. ಮೇಜರ್ ಕಮಿಟಿಗಳು ಯಾವುದ್ಯಾವುದು ಇತ್ತು? 8. ಮೊದಲನೇದು ಯೂನಿಯನ್ ಪವರ್ಸ್ ಕಮಿಟಿ. ಸೊ ಇದನ್ನು ಕೇಂದ್ರ ಶಕ್ತಿ ಸಮಿತಿ ಅಂತ ಹೇಳ್ಬೋದು. ಇದರ ಅಧ್ಯಕ್ಷತೆಯನ್ನು ಜವಾಹರ್ಲಾಲ್ ನೆಹರು ಅವರು ವಹಿಸ್ಕೊಂಡಿದ್ರು. ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಂದರೆ ನಮ್ಮ ಒಂದು ಕೇಂದ್ರೀಯ ಸಂವಿಧಾನ ಸಮಿತಿ, ಅದರ ಒಂದು ಅಧ್ಯಕ್ಷತೆಯನ್ನು ಕೂಡ ಜವಾಹರ್ಲಾಲ್ ನೆಹರು ಅವರು ವಹಿಸ್ಕೊಂಡಿದ್ರು. ಪ್ರೊವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ, ಪ್ರಾಂತೀಯ ಸಂವಿಧಾನಿಕ ಸಮಿತಿಯ ಅಧ್ಯಕ್ಷತೆಯನ್ನು ಸರ್ದಾರ್ ಪಟೇಲ್ ಅವರು. ಡ್ರಾಫ್ಟಿಂಗ್ ಕಮಿಟಿ ಅಥವಾ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಡ್ವೈಸರಿ ಕಮಿಟೀಸ್ ಆನ್ ಫಂಡಮೆಂಟಲ್ ರೈಟ್ಸ್, ಮೈನಾರಿಟೀಸ್ ಆ್ಯಂಡ್ ಟ್ರೈಬಲ್ ಆ್ಯಂಡ್ ಎಕ್ಸ್ಕ್ಲೂಡೆಡ್ ಏರಿಯಾ, ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು ಮತ್ತು ಹೊರಗಿಡಲಾದ ಪ್ರದೇಶಗಳಿಗೆ ಸಲಹಾ ಸಮಿತಿ, ಇದರ ಅಧ್ಯಕ್ಷತೆಯನ್ನು ಸರ್ದಾರ್ ಪಟೇಲ್ ಅವರು. ದಿಸ್ ಕಮಿಟಿ ಹ್ಯಾಡ್ ದ ಫಾಲೋವಿಂಗ್ 5 ಸಬ್ ಕಮಿಟೀಸ್. ಈ ಒಂದು 5ನೇ ಕಮಿಟಿ ಇದೆಯಲ್ಲ, ಇದು ಪ್ರಮುಖವಾಗಿ 5 ಉಪ ಸಮಿತಿಗಳನ್ನು ಒಳಗೊಂಡಿತ್ತು. ಆ 5 ಉಪ ಸಮಿತಿಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು ಫಂಡಮೆಂಟಲ್ ರೈಟ್ಸ್ ಸಬ್ ಕಮಿಟಿ, ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷತೆಯನ್ನು JB ಕೃಪಲಾನಿ. ಮೈನಾರಿಟಿ ಸಬ್ ಕಮಿಟಿ, ಅಲ್ಪಸಂಖ್ಯಾತರ ಉಪ ಸಮಿತಿಯ ಅಧ್ಯಕ್ಷತೆಯನ್ನು HC ಮುಖರ್ಜಿ. ನಾರ್ತ್ ಈಸ್ಟ್ ಫ್ರಂಟಿಯರ್ ಟ್ರೈಬಲ್ ಏರಿಯಾಸ್ ಆ್ಯಂಡ್ ಅಸ್ಸಾಂ ಎಕ್ಸ್ಕ್ಲೂಡೆಡ್ ಆ್ಯಂಡ್ ಪಾರ್ಷಿಯಲಿ ಎಕ್ಸ್ಕ್ಲೂಡೆಡ್ ಏರಿಯಾಸ್ ಸಬ್ ಕಮಿಟಿ, ಇದರ ಅಧ್ಯಕ್ಷತೆಯನ್ನು ಗೋಪಿನಾಥ್ ಬಾರ್ದಲೋಯ್ ಅವರು ವಹಿಸ್ಕೊಂಡಿದ್ರು. ಅಂದರೆ ಅಸ್ಸಾಂ ಮತ್ತು ಭಾಗಶಃ ಹೊರಗಿಡಲಾದ ಪ್ರದೇಶವನ್ನು ಹೊರತುಪಡಿಸಿ ಈಶಾನ್ಯ ಗಡಿ ಭಾಗದ ಬುಡಕಟ್ಟು ಪ್ರದೇಶಕ್ಕಾಗಿ ಉಪ ಸಮಿತಿ, ಸೊ ಅದರ ಅಧ್ಯಕ್ಷತೆಯನ್ನು ಗೋಪಿನಾಥ್ ಬಾರ್ದೋಯ್ ಅವರು ವಹಿಸ್ಕೊಂಡಿದ್ರು. 4ನೇದು ಎಕ್ಸ್ಕ್ಲೂಡೆಡ್ ಆ್ಯಂಡ್ ಪಾರ್ಷಿಯಲಿ ಎಕ್ಸ್ಕ್ಲೂಡೆಡ್ ಏರಿಯಾಸ್ ಉಪ ಸಮಿತಿ, ಅಂದರೆ ಬಿಟ್ಟು ಹೋದ ಅಥವಾ ಭಾಗಶಃ ಕೈ ಬಿಡಲಾದ ಪ್ರದೇಶಗಳ ಉಪ ಸಮಿತಿ, ಇದರ ಅಧ್ಯಕ್ಷತೆಯನ್ನು AV ಠಕ್ಕರ್ ಅವರು ವಹಿಸ್ಕೊಂಡಿದ್ರು. 5ನೆಯ ಉಪಸಮಿತಿ ನಾರ್ತ್ ವೆಸ್ಟ್ ಫ್ರಂಟಿಯರ್ ಟ್ರೈಬಲ್ ಏರಿಯಾ ಸಬ್ ಕಮಿಟಿ, ವಾಯುವ್ಯ ಗಡಿನಾಡು ಬುಡಕಟ್ಟು ಪ್ರದೇಶದ ಉಪಸಮಿತಿ. ಸೊ ಇದು ಪ್ರಮುಖವಾಗಿ 5 ಉಪಸಮಿತಿ ಆಗಿತ್ತು. 6ನೇ ಮೇಜರ್ ಕಮಿಟಿ ಅಂದರೆ ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ, ಇದು ಕಾರ್ಯವಿಧಾನಗಳ ನಿಯಮದ ಸಮಿತಿ, ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ವಹಿಸ್ಕೊಂಡಿದ್ರು. 7ನೇದು ಸ್ಟೇಟ್ಸ್ ಕಮಿಟಿ. ಸೊ ಸ್ಟೇಟ್ಸ್ ಕಮಿಟಿ ಅಥವಾ ರಾಜ್ಯಗಳ ಸಮಿತಿ, ಅಂದರೆ ರಾಜ್ಯಗಳೊಂದಿಗೆ ರಾಜಿ ಸಮಿತಿ ಅಂತ ಕೂಡ ಕರೀಬಹುದು. ಇದರ ಅಧ್ಯಕ್ಷತೆಯನ್ನು ಜವಾಹರ್ಲಾಲ್ ನೆಹರು ಅವರವರು. ಸ್ಟೀರಿಂಗ್ ಸಮಿತಿ,
ಸೊ ಸ್ಟೀರಿಂಗ್ ಕಮಿಟಿ ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ವಹಿಸ್ಕೊಂಡಿದ್ರು. ಸೊ 8 ಪ್ರಮುಖವಾದಂಥ ಸಮಿತಿಗಳನ್ನು ಅದರ ಅಧ್ಯಕ್ಷರನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಎಕ್ಸಾಮಲ್ಲಿ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಇವಾಗ ಮೈನರ್ ಕಮಿಟೀಸ್ಗಳನ್ನು ನೋಡೋಣ, ಏಕೆಂದರೆ ಒಂದೊಂದು ಸಲ ಕೇಳ್ತಾರೆ, ಒಂದೊಂದು ಸಲ ಕೇಳದೆ ಕೂಡ ಇರ್ತಾರೆ, ಆದರೂ ಕೂಡ ನೋಡ್ಕೊಳ್ಳೋಣ. ಓಕೆ, ಸೊ ಮೈನರ್ ಕಮಿಟೀಸ್ ಇದೆಲ್ಲ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಆದರೂ ಕೂಡ ನೋಡ್ಕೋಬೋದು. ಫೈನಾನ್ಸ್ ಆ್ಯಂಡ್ ಸ್ಟಾಫ್ ಕಮಿಟಿ ಅಧ್ಯಕ್ಷತೆಯನ್ನು ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಕ್ರೆಡೆನ್ಷಿಯಲ್ ಕಮಿಟಿಯ ಅಧ್ಯಕ್ಷತೆಯನ್ನು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು. ಹೌಸ್ ಕಮಿಟಿ ಇದನ್ನು ಪಟ್ಟಾಭಿ ಸೀತಾರಾಮಯ್ಯ ಅವರು ವಹಿಸ್ಕೊಂಡಿದ್ರು. ಸೊ ಟೋಟಲ್ ಆಗಿ ಮೈನರ್ ಕಮಿಟೀಸ್ಗಳು 13 ಇದೆ. ಸೊ ಅದನ್ನು ನೋಡ್ಕೋಬೋದು. ಆರ್ಡರ್ ಆಫ್ ಬಿಸ್ನೆಸ್ ಕಮಿಟಿ ಡಾಕ್ಟರ್ KM ಮುನ್ಷಿ. ಅಡ್ಹಾಕ್ ಕಮಿಟಿ ಆನ್ ದಿ ನ್ಯಾಷನಲ್ ಫ್ಲಾಗ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಕಮಿಟಿ ಆನ್ ದಿ ಫಂಕ್ಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ GV ಮಾಲವಂಕರ್. ಅಡ್ಹಾಕ್ ಕಮಿಟಿ ಆನ್ ದ ಸುಪ್ರೀಂ ಕೋರ್ಟ್ S. ವರ್ದಾಚಾರಿ. ಕಮಿಟಿ ಆನ್ ಚೀಫ್ ಕಮಿಷನರ್ ಪ್ರಾವಿನ್ಸ್ B. ಪಟ್ಟಾಭಿ ಸೀತಾರಾಮಯ್ಯ. ಸೊ ಇಷ್ಟು ಟೋಟಲ್ ಆಗಿ 13 ಇದೆ, ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಬೇಕು ಅಂದರೆ ನಾನು ನಾಳೆ ಕಂಪ್ಲೀಟಾಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಂತೆ. ಓಕೆ, ಇವಾಗ ಡ್ರಾಫ್ಟಿಂಗ್ ಕಮಿಟಿ ವೆರಿ ಇಂಪಾರ್ಟೆಂಟ್. ಅಂದರೆ ಡ್ರಾಫ್ಟಿಂಗ್ ಕಮಿಟಿ ಕರಡು ಸಮಿತಿ, ಅದನ್ನು ನಾವು ನೋಡ್ತಾ ಹೋಗೋಣ. ಮೈನರ್ ಕಮಿಟಿ ಬೇಕು ಅಂತ ಹೇಳಿದರೆ ಅದನ್ನು ನಾನು ಕನ್ನಡದಲ್ಲಿ ಕರೆಕ್ಟಾಗಿ ಏನು ಹೇಳ್ತಾರೆ ಅಂತ ನೋಡಿಕೊಂಡು ನಿಮಗೆ ಕ್ಲಾಸ್ ಮಾಡಿ ಹೇಳ್ಕೊಡ್ತೀನಿ. ಓಕೆ, ಡ್ರಾಫ್ಟಿಂಗ್ ಕಮಿಟಿ. ಅಮಂಗ್ ಆಲ್ ದ ಕಮಿಟೀಸ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕಮಿಟಿ ವಾಸ್ ದ ಡ್ರಾಫ್ಟಿಂಗ್ ಕಮಿಟಿ ಸೆಟ್ ಅಪ್ ಆನ್ August 29, 1947. ಸಂವಿಧಾನ ರಚನಾ ಸಭೆಯ ಎಲ್ಲ ಸಮಿತಿಗಳಲ್ಲಿ ಪ್ರಮುಖವಾದದ್ದು ಕರಡು ಸಮಿತಿ. ಇದನ್ನು ಯಾವಾಗ ರಚನೆ ಮಾಡಿದ್ರು? August 29, 1947. ವೆರಿ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಟ್ ವಾಸ್ ದಿಸ್ ಕಮಿಟಿ ದಟ್ ವಾಸ್ entrusted with the task of preparing a draft of the new constitution. ಸೊ ಈ ಒಂದು ಹೊಸ ಸಮಿತಿಗೆ ಹೊಸ ಸಂವಿಧಾನವನ್ನು ರಚಿಸುವ ಜವಾಬ್ದಾರಿಯನ್ನು ಈ ಸಮಿತಿಗೆ ವಹಿಸಲಾಗಿತ್ತು. ಇಟ್ ಕನ್ಸಿಸ್ಟೆಡ್ ಆಫ್ 7 ಮೆಂಬರ್ಸ್. ದೇ ಆರ್, ಈ ಸಮಿತಿ 7 ಸದಸ್ಯರನ್ನು ಒಳಗೊಂಡಿತ್ತು. ಅವರು ಯಾರ್ಯಾರು ಅಂದರೆ, ಸೊ ಇನ್ನೊಮ್ಮೆ ಹೇಳಿಬಿಟ್ಟು ಆ 7 ಸದಸ್ಯರನ್ನು ಹೇಳ್ತೀನಿ. ಸೊ ಸಂವಿಧಾನ ರಚನಾ ಸಭೆಯ ಎಲ್ಲ ಸಮಿತಿ ಅಂದರೆ 8 ಪ್ರಮುಖ ಸಮಿತಿಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರೋದು ಕರಡು ಸಮಿತಿ. ಸೊ ಇದನ್ನು ಯಾವಾಗ ರಚನೆ ಮಾಡಲಾಯಿತು? August 29, 1947. ಸೊ ಹೊಸ ಸಂವಿಧಾನವನ್ನು ರಚನೆ ಮಾಡುವ ಜವಾಬ್ದಾರಿ ಎಲ್ಲನೂ, ಹೊಸ ಸಂವಿಧಾನಕ್ಕೆ ಕರಡನ್ನು ರಚನೆ ಮಾಡುವ ಜವಾಬ್ದಾರಿ ಈ ಸಮಿತಿಗೆ ಇತ್ತು. ಸೊ ಇದರ ಒಂದು ಸಮಿತಿಯಲ್ಲಿ 7 ಪ್ರಮುಖವಾದಂಥ ಸದಸ್ಯರಿದ್ದರು. ಯಾರ್ಯಾರು ಅಂತ ಹೇಳಬೇಕಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಸೊ ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ವಹಿಸ್ಕೊಂಡಿದ್ರು. N. ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ KM ಮುನ್ಷಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, N. ಮಾಧವರಾವ್. ಸೊ N. ಮಾಧವರಾವ್ ಆರೋಗ್ಯದ ಕಾರಣದಿಂದ ರಾಜೀನಾಮೆ ನೀಡಿದ BL ಮಿತ್ರ ಅವರ ಸ್ಥಾನಕ್ಕೆ ನೇಮಕಗೊಂಡವರು. ಅಂದರೆ N. ಮಾಧವರಾವ್ಗಿಂತ ಮುಂಚೆ BL ಮಿತ್ತರಿದ್ದರು, ಆದರೆ ಅವರ ಆರೋಗ್ಯ ಕಾರಣದಿಂದಾಗಿ ಅವರ ಸ್ಥಾನವನ್ನು ಮಾಧವರಾವ್ ವಹಿಸ್ಕೋತಾರೆ. TT ಕೃಷ್ಣಮಾಚಾರಿ ಅಂದರೆ TT ಕೃಷ್ಣಮಾಚಾರಿಗಿಂತ ಮುಂಚೆ DP ಕೈತಾನ್ ಇರ್ತಾರೆ. ಆದರೆ 1948ರಲ್ಲಿ DP ಕೈತಾನ್ ನಿಧನರಾಗ್ತಾರೆ. ಸೊ ಆ ಒಂದು ಕಾರಣದಿಂದಾಗಿ ಆ ಸ್ಥಾನಕ್ಕೆ TT ಕೃಷ್ಣಮಾಚಾರಿ ಅವರು ಬರ್ತಾರೆ. ಸೊ ಇವರು 7 ಪ್ರಮುಖವಾದಂಥ ಸದಸ್ಯರು ಕರಡು ಸಮಿತಿಗೆ. ಇನ್ನೊಂದೇನೆಂದರೆ August 29, 1947ಕ್ಕೆ ಕರಡು ಸಮಿತಿಯನ್ನು ಪ್ರಿಪೇರ್ ಮಾಡಿದರೆ August 30, 1947ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಈ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಓಕೆ, ದ ಡ್ರಾಫ್ಟಿಂಗ್ ಕಮಿಟಿ ಆಫ್ಟರ್ ಟೇಕಿಂಗ್ ಇಂಟು ಕನ್ಸಿಡರೇಷನ್ ದ ಪ್ರಪೋಸಲ್ ಆಫ್ ದಿ ವೇರಿಯಸ್ ಕಮಿಟೀಸ್ ಪ್ರಿಪೇರ್ಡ್ ದ ಫಸ್ಟ್ ಡ್ರಾಫ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಚ್ ವಾಸ್ ಪಬ್ಲಿಷ್ಡ್ ಇನ್ February 1948. ವಿವಿಧ ಸಮಿತಿಗಳ ಪ್ರಸ್ತಾವನೆಗಳನ್ನು ಪರಿಗಣಿಸಿದ ನಂತರ ಈ ಒಂದು ಕರಡು ಸಮಿತಿ ಇದೆಯಲ್ಲ, ಭಾರತದ ಸಂವಿಧಾನದ ಮೊದಲ ಕರಡನ್ನು, ವೆರಿ ಇಂಪಾರ್ಟೆಂಟ್, ಯಾವಾಗ ಪ್ರಸ್ತಾಪ ಮಾಡುತ್ತೆ? ಸೊ ಅದು ಸಿದ್ಧಪಡಿಸುತ್ತೆ, ಮೊದಲ ಕರಡನ್ನು ಸಿದ್ಧಪಡಿಸುತ್ತೆ. ಆ ಮೊದಲ ಕರಡನ್ನು February 1948ರಂದು ಪ್ರಕಟ ಆಗುತ್ತೆ. ದ ಪೀಪಲ್ ಆಫ್ ಇಂಡಿಯಾ ವೇರ್ ಗಿವನ್ 8 months ಟು ಡಿಸ್ಕಸ್ ದ ಡ್ರಾಫ್ಟ್ ಆ್ಯಂಡ್ ಪ್ರಪೋಸ್ ಅಮೆಂಡ್ಮೆಂಟ್. ಸೊ ಇಲ್ಲಿ ಇದೆಯಲ್ಲ,
ಕರಡನ್ನು ಚರ್ಚಿಸಲು ಮತ್ತು ತಿದ್ದುಪಡಿಗಳನ್ನು ಪ್ರಸ್ತಾಪಿಸಲು ಭಾರತದ ಜನರಿಗೆ 8 ತಿಂಗಳ ಕಾಲಾವಕಾಶವನ್ನು ನೀಡಲಾಗಿತ್ತು. In the light of the public comments, criticism and suggestions, the drafting committee prepared a second draft which was published in October 1948. ಸೊ ಜನರ ಕುಂದುಕೊರತೆಗಳು, ಟೀಕೆಗಳು ಮತ್ತು ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ಕರಡು ಸಮಿತಿಯು 2ನೆಯ ಕರಡನ್ನು ಸಿದ್ಧಪಡಿಸುತ್ತೆ. ಸೊ ಅದನ್ನು ಅಕ್ಟೋಬರ್ 48ರಂದು ಪ್ರಕಟ ಮಾಡಲಾಗತ್ತೆ. ಓಕೆ, ಇದನ್ನು ನಾನು ಕ್ಲಿಯರ್ ಆಗಿ ಇನ್ನೊಮ್ಮೆ ಕನ್ನಡದಲ್ಲಿ ಹೇಳಿಬಿಡ್ತೀನಿ. 8 ಮೇಜರ್ ಕಮಿಟಿ ಇರುತ್ತೆ. ಆ 8 ಮೇಜರ್ ಕಮಿಟಿಯಲ್ಲಿ ಕರಡು ಸಮಿತಿ ವೆರಿ ಇಂಪಾರ್ಟೆಂಟ್. ಎಲ್ಲ ಸಮಿತಿಗಳು, ಈ 7 ಪ್ರಮುಖವಾದಂಥ ಸಮಿತಿಗಳು ನೀಡಿದಂತಹ ಪ್ರಸ್ತಾವನೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಕರಡು ಸಮಿತಿ ಏನು ಮಾಡುತ್ತೆ, ತನ್ನ ಮೊದಲ ಕರಡನ್ನು ರೆಡಿ ಮಾಡುತ್ತೆ. ಸೊ ಅದನ್ನು ಫೆಬ್ರವರಿ 1948ರಂದು ಪ್ರಕಟ ಮಾಡುತ್ತೆ. ಮೊದಲ ಕರಡನ್ನು ಜನರ ಮುಂದೆ ಅದನ್ನು ಪ್ರಸ್ತಾಪನೆ ಮಾಡಲಾಗತ್ತೆ. ಯಾಕಂದರೆ ಏನಾದರೂ ಚೇಂಜಸ್ ಬೇಕು ಅಂದರೆ ನೋಡ್ಕೊಳ್ಳಿ, ಹೇಳಿ, ಏನಾದರೂ ಬದಲಾವಣೆ ಬೇಕು ಅಂತ ಜನರಿಗೆ ಸಮರ್ಪಣೆ ಮಾಡಲಾಗತ್ತೆ. ಸೊ ಜನರಿಗೆ 8 ತಿಂಗಳ ಕಾಲಾವಕಾಶವನ್ನು ನೀಡಲಾಗತ್ತೆ. 8 ತಿಂಗಳ ನಂತರ ಜನರ ಎಲ್ಲ ರೀತಿಯಾದಂತಹ ಟೀಕೆಗಳನ್ನು, ತಿದ್ದುಪಡಿಗಳನ್ನು, ಕುಂದುಕೊರತೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು 2ನೆಯ ಕರಡನ್ನು ಸಿದ್ಧಪಡಿಸಲಾಗುತ್ತೆ. ಅದನ್ನು ಅಕ್ಟೋಬರ್ 1948ರಂದು ಪ್ರಸ್ತಾಪಿಸಲಾಗತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ದ ಡ್ರಾಫ್ಟಿಂಗ್ ಕಮಿಟಿ ಟುಕ್ ಲೆಸ್ ದೆನ್ 6 ಮಂತ್ ಟು ಪ್ರಿಪೇರ್ ಇಟ್ಸ್ ಡ್ರಾಫ್ಟ್. ಕರಡು ಸಮಿತಿಯು ತನ್ನ ಕರಡನ್ನು ಸಿದ್ಧಪಡಿಸಲು 6 ತಿಂಗಳಿಗಿಂತ ಕಡಿಮೆ ಸಮಯ ತೆಗೆದುಕೊಂಡಿತು. ಸೊ 6 ತಿಂಗಳಿಗಿಂತ ಕಡಿಮೆ ಸಮಯವನ್ನು ತನ್ನ ಕರಡನ್ನು ರಚನೆ ಮಾಡಲಿಕ್ಕೆ ತೆಗೆದುಕೊಂಡಿತು. ಆಲ್ ಇಟ್ ಸ್ಯಾಟ್ ಓನ್ಲಿ ಫಾರ್ 141 ಡೇಸ್. ಸೊ ಈ ಅವಧಿಯಲ್ಲಿ ಒಟ್ಟು 141 ಸಭೆಗಳನ್ನು ನಡೆಸಲಾಯಿತು. ಆಲ್ ಇಟ್ ಸ್ಯಾಟ್ ಓನ್ಲಿ ಫಾರ್ 141 ಡೇಸ್, 141 ದಿನಗಳನ್ನು ತೆಗೆದುಕೊಳ್ತು. ಈ ಒಂದು 6 ತಿಂಗಳಿನಲ್ಲಿ ಕರಡನ್ನು ರೆಡಿ ಮಾಡಲಿಕ್ಕೋಸ್ಕರ. ಸೊ ಟೋಟಲ್ ಆಗಿ 141 ದಿನಗಳನ್ನು ತೆಗೆದುಕೊಂಡಿತು. ಓಕೆ, ಸೊ ಇದಿಷ್ಟು 2ನೇ ಭಾಗದಲ್ಲಿ ಬರುವಂತಹ ಮಾಹಿತಿ. ಅಂದರೆ ನಾನು ಇವಾಗ ಕ್ಲಾಸ್ ಮುಗಿಸ್ತಾ ಇರೋದು. ನೆಕ್ಸ್ಟ್ ನಾನು ಮುಂದಿನ ಭಾಗವನ್ನು ಕಂಟಿನ್ಯೂ ಮಾಡ್ತೀನಿ. ನಾನು ಒಟ್ಟಿಗೆ ಬಹಳಷ್ಟು ಹೇಳ್ತಾ ಇಲ್ಲ, ಯಾಕಂದರೆ ಅರ್ಥ ಮಾಡ್ಕೊಳ್ಳೋದು ಬಹಳಷ್ಟಿದೆ. ಬೇಗ ಮುಗಿಸೋದು ಇಂಪಾರ್ಟೆಂಟ್ ಅಲ್ಲ. ಸ್ವಲ್ಪನೇ ನಾವು ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ, ಒಂದ್ಸಲ ನಾವು ಇದನ್ನು ಆದಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ರೀತಿಯಾದಂಥ ಪ್ರಶ್ನೆಗಳು ಬಂದರೂ ಕೂಡ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಇದು ನಮ್ಮ ಸಂವಿಧಾನದ 2ನೇ ಅಧ್ಯಾಯದ 2ನೇ ಭಾಗ ಆಯಿತು. ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.